ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಾಕಷ್ಟು ಸಲ ಶಿಕ್ಷಣದ ಬದಲಾಗಿ ಮಾತಾಡಿದ್ದೀವಿ. ಅದರಲ್ಲೂ ಪ್ರಾಥಮಿಕ ಆಯಿತು, ಮಾಧ್ಯಮಿಕ ಆಯಿತು, ಅಥವಾ ಪ್ರೌಢಶಾಲೆಗಳಾಯಿತು. ಇವಂತೂ ಕಡಿಮೆ ಇದ್ದ ಮತ್ತು ಬೇರೆ 70,000 ಶಿಕ್ಷಕರು ಬೇಕಾಗಿದ್ದಾರೆ. ಆದರೂ ಹೆಚ್ಚುವರಿ ಕಾರ್ಯರಾಗಿದ್ದಕ್ಕಾಗಿ ಶಿಫ್ಟ್ ಮಾಡುವಂಥ ಕೆಲವೊಂದಿಷ್ಟು ನೇಮಗಳನ್ನು ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವಂಥ ಒಂದು ಪ್ರಕರಣ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಮಾತಿಲ್ಲಿ ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಒಂದು ರಿಪೋರ್ಟ್ ಪ್ರಕಾರ ಪಿ ಯು ಸಿ 10+2 PUC ಏನದಪ್ಪ ಅಂತಂದ್ರೆ ಬಹಳ ಮಹತ್ವದ ಸಮಯ. ನಾವು ಸರ್ಕಾರಿ PU ಕಾಲೇಜುಗಳು ಕಡಿಮೆ ಆಗ್ತಾ ಇದ್ದಾವೆ. ಯಾಕೆ ಹುಡುಗರು ಬರ್ತಾ ಇಲ್ಲರಿ ಅಂತ ಹೇಳಿಬಿಡ್ತಾರೆ. ಹುಡುಗರು ಬರ್ತಾ ಇಲ್ಲ ಅಂತಲ್ಲ, ಹುಡುಗರು ಬರಲಾರ್ದಂಥ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ. ಯಾಕಂದ್ರೆ ಶಿಕ್ಷಕರೇ ಇಲ್ಲ, ಉಪನ್ಯಾಸಕರಿಲ್ಲ, ಅಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದಾರೆ. ಇದ್ದರೂ ಕ್ವಾಲಿಟಿ ಎಜುಕೇಷನ್ ಇಲ್ಲ, ಗುಣಾತ್ಮಕವಾದಂಥ ಶಿಕ್ಷಣ ಇಲ್ಲ ಅಲ್ಲಿ. ಆದರೆ ಪ್ರೈವೇಟಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಕಡೆ. ಅದರಲ್ಲೂ ಸೈನ್ಸ್ ವಿಜ್ಞಾನ ಸಂಬಂಧಿಸಿದಂಥ ಮಕ್ಕಳನ್ನು ನೋಡ್ತಾ ಇದ್ವಿ. ಪ್ರೈವೇಟ್ದಲ್ಲೇ ವರ್ಷಕ್ಕೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಪಾಪ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಸಾಲ ಮಾಡಿದ್ರು PUC ಕಳಿಸ್ತಾ ಇದ್ದಾರೆ ಪ್ರೈವೇಟ್ಗಳಲ್ಲಿ. ಯಾಕಂದರೆ ಅಲ್ಲಿ ಮಕ್ಕಳು ಜಾಣರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಹೈಯರ್ ಎಜುಕೇಷನ್ ಚೆನ್ನಾಗಿ ಆಗ್ತದೆ, ನಾಳೆ ಇಂಜಿನಿಯರು, ಡಾಕ್ಟರ್ಸು ಯಾವುದೋ ಕಾಂಪಿಟೇಷನ್ ಮಾಡಿ ಅವ್ರು ಸೆಲೆಕ್ಷನ್ ಆಗ್ತಾರೆ ಅಂತೇಳಿ ಇಡೀ ತಮ್ಮ ಜೀವಿತದ ಅರ್ಜಿತ ಹಣವನ್ನು ಅಲ್ಲಿ ಹಾಕ್ತಾರೆ. ಇನ್ನು ಬಡವರಂತೂ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೊಟ್ಟೆ ತುಂಬೋದು ಕಷ್ಟದ. ಇವತ್ತು ನೀವು ಕೊಡುವ 5 ಕಿಲೋ ಅಕ್ಕಿ, ಬ್ಯಾಳಿ ಮತ್ತೆ ಅದಕ್ಕೂ ಪಾಪ ಅವ್ರು ನಿಂತು ಬಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ಬರ್ತಾ ಇರೋದಿಲ್ಲ. ಮತ್ತು ಬೇರೆ ಅಲ್ಲೂ ಪಾಪ ಅವ್ರಿಗೆ ಅನ್ಯಾಯ ಆಗ್ತಾ ಇರ್ತದೆ. ಭಾಳ ಜನರಿಗೆ ಇನ್ನೂ BPL ಕಾರ್ಡ್ ಸಿಕ್ಕಿಲ್ಲ ಅನ್ನೋದು ವರದಿಗಳು ಇದ್ದಾವೆ, ರಿಯಲ್ ಆಗಿದೆ ಅಂತಾರೆ. ಈಗ ಕೆಲವ್ರು ಏನೋ ಮಾಡ್ಕೊಂಡಿದ್ದಾರೆ. ಮತ್ತು ಬೇರೆ ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲಿ ಬಡ ಮಕ್ಕಳಿಗೆ ಇಲ್ಲಿ PUC ಕಲಿಯೋದಂದ್ರೆ ದುಸ್ತರ. ಸರ್ಕಾರಿ ಶಾಲೆಗಳು ವರ್ಷಕ್ಕೆ ಕಡಿಮೆ ಮಾಡ್ತಾಯಿದ್ದಾರೆ. ಇರೋ ಕರ್ನಾಟಕದಲ್ಲೇ 1232 PU ಕಾಲೇಜುಗಳಿದ್ದಾವೆ. 1232 PU ಕಾಲೇಜುಗಳು. ಅದರಲ್ಲಿ ಕಾರ್ಯಭಾರದ ನೆಪದಿಂದ 820 ಉಪನ್ಯಾಸಕರು ಬೇರೆ ಬೇರೆ ಕಡೆ, ವಾರದಲ್ಲಿ 3 ದಿವಸ ಒಂದು ಕಡೆ, ಇನ್ನೊಂದು 3 ಕಡೆ, 3 ದಿವಸ ಮತ್ತೊಂದು ಕಡೆ. ಅದು 50, 60, 70 ಕಿಲೋಮೀಟರ್ ದೂರ ಇರ್ತದೆ ಅಂತೇಳಿ ವರದಿಗಳಿದ್ದಾವೆ. ಇದನ್ನ ಗಮನಿಸಿದಾಗ ಮತ್ತು PUC ವಿಜ್ಞಾನ ಆಯಿತು, ಕಲೆ ಮತ್ತು ವಾಣಿಜ್ಯ ಇತ್ತೀಚೆಗೆ ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಮಾರ್ಕೆಟ್ ಇಲ್ಲ, ನಾಳೆ ಭವಿಷ್ಯ ಇಲ್ಲ ಮಕ್ಕಳಿಗೆ. ಮತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಮಕ್ಕಳು ಸುಮ್ಮನೆ ಕಲಿತು ಏನು ಮಾಡೋದು, ದುಡ್ಡು ಹಾಕಿ ಏನು ಮಾಡೋದು, ಪಾಪ ತಂದೆ ತಾಯಿಗಳು ಬಿಡಿಸ್ತಾ ಇದ್ದಾರೆ, ಉದ್ಯೋಗ ಹಚ್ತಾ ಇದ್ದಾರೆ. ಏನಿದ್ರು ಇವತ್ತು ಸೈನ್ಸ್ ಡಿಮಾಂಡ್ ಇದೆ. ಸೈನ್ಸ್ ಕಾಲೇಜುಗಳಿಲ್ಲ, ಸರ್ಕಾರಿ ಶಾಲೆಗಳು ಬಂದ್ ಮಾಡ್ತಾ ಇದ್ದಾರೆ ಕಾಲೇಜುಗಳನ್ನು. ಹೇಳಿದ್ದಿಲ್ಲ ನಿಮಗೆ, ಟೀಚರ್ಗಳು ಕಡಿಮೆ ಹೆಚ್ಚಾಗಿದ್ದ ಅವ್ರು ಬೇರೆ ಬೇರೆ ಟ್ರಾನ್ಸ್ಫರ್ ಹಾಕ್ತಾ ಇದ್ದಾರೆ. ವಾರದಲ್ಲಿ 3 ದಿವಸ ಒಂದು ಕಡೆ, ಇನ್ನೊಂದು 3 ದಿವಸ ಮತ್ತೊಂದು ಕಡೆ ಹಾಕ್ತಾ ಇದ್ದಾರೆ. ಹೀಗೆ ಮಾಡಿದಾಗ ಶಿಕ್ಷಣ ಅಭಿವೃದ್ಧಿ ಹಾಗೂ ಗುಣಾತ್ಮಕ ಒಂದು ಶಿಕ್ಷಣ ಶೀಲ ನಮ್ಮ ಮಕ್ಕಳಿದ್ರೆ ಹೆಂಗೆ ಸಾಧ್ಯ ಇದೆ ರೀ? ಅದರಲ್ಲೂ ನೀಟ್ ಆಗಿರ್ಬೋದು, ಮತ್ತೊಂದು ಯಾವುದೋ ಎಕ್ಸಾಮ್ ಆಗಿರ್ಬೋದು, ಇಂಜಿನಿಯರಿಂಗ್ ಎಕ್ಸಾಮ್ ಆಗಿರ್ಬೋದು, ಪಾಸಾಗಕ್ಕೆ ಸಾಧ್ಯ ಇದೆ ಇವೆಲ್ಲ. ಯಾಕಂದ್ರೆ ಇವತ್ತು ಕಾಂಪಿಟೇಷನ್ ಜಬರ್ದಸ್ತ್ ಅದ. ಇಂಥ ಪ್ರಸಂಗದಲ್ಲೇ ಸರ್ಕಾರಿ ಈ PU ಕಾಲೇಜುಗಳನ್ನು ಕಡಿಮೆ ಮಾಡೋದು ಯೋಗ್ಯನ ಅಂತ. ಯಾಕಂದ್ರೆ ನಮ್ಮ ಮಕ್ಕಳು ಬೆಳೆದು ಬೇಡ ಏನ್ರಿ, ಬಡವ್ರ ಮಕ್ಕಳು ಮುಂದೆ ಹೋಗೋದು ಬೇಡನು. ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಹುಡುಗರು ಕಡಿಮೆ ಇದ್ದಾರೆ ಅಂತೇಳಿ ಶಿಕ್ಷಕರನ್ನ ಅಥವಾ ಉಪನ್ಯಾಸ ಕಡಿಮೆ ಮಾಡೋದ್ರಿಂದಾಗೆ ಸಹಜವಾಗಿ ನೆಕ್ಸ್ಟ್ ಟೈಮಲ್ಲಿ ಹುಡುಗರು ಯಾರೂ ಬರಲಿಕ್ಕೆ ಹೋಗೋದಿಲ್ಲ. ಚಲೋ ಇಲ್ಲಿ ಬಿಡ್ರಿ, ಚೆನ್ನಾಗಿಲ್ಲಲ್ಲೇ ಟೀಚರ್ ಸರಿಯಾಗಿ ಬರೋದಿಲ್ಲ, ಲೆಕ್ಚರ್ ಸರಿಯಾಗಿ ಬರೋದಿಲ್ಲ, ಮಚ್ಚನೂ ಆಗೋದಿಲ್ಲ ಅಂತೇಳಿ ಅನೇಕ ವರದಿಗಳು ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಏನು ಅನ್ನಿಸ್ತಪ್ಪ ಸಹಜವಾಗಿ ಅಂತಂದ್ರೆ, ನಮ್ಮ ಸರ್ಕಾರಗಳಿಗೆ ಈ ಬಡ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲೇನು ಅಂತೇಳಿ ಒಳ್ಳೆ ಮಾತಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ. ಮಾಡಬೇಕ್ರಿ ಬಡ ಮಕ್ಕಳಿಗಾಗಿ ನಾವು ಗ್ಯಾರಂಟಿ ಕೊಟ್ಟಿವಿ, ಮತ್ತೇನೋ ಮಾಡಿದ್ವಿ. ಅದು ಹೌದು, ಕೊಟ್ಟಿದ್ದೀನಿ, ಸುಳ್ಳಲ್ಲ. ಆದರೆ ಶಿಕ್ಷಣಕ್ಕೆ ಈ ಮಕ್ಕಳಿಗೆ ಅವಕಾಶ ಇರಲಿಲ್ಲಪ್ಪ ಅಂತಂದ್ರೆ, ಮತ್ತು ಈ ನಮ್ಮ ದೇಶದಲ್ಲೇ ವೈಜ್ಞಾನಿಕ ಮನೋವೃತ್ತಿ ಆಯಿತು, ವಿಜ್ಞಾನದ ಒಂದು ತಾಂತ್ರಿಕತೆ ಆಯಿತು, ಅಥವಾ ಮತ್ತೇನೋ ಆಯಿತು, ಕಲಿಲಿಕ್ಕೆ ಸಾಧ್ಯದನ ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಅಶಿಕ್ಷಿತರ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ಸಹಿ ಮಾಡೋಕ್ಕೆ ಬರಿದಕ್ಕೆ ಮಾಡೋಕ್ಕೆ ಬಂದ್ರೆ ಮುಗಿತಂತಲ್ಲ, ಅದರಲ್ಲಿ ಮೂಢನಂಬಿಕೆಗಳಂಥವ್ರು ಮತ್ತೇನು ಉಳ್ಳಂಥವ್ರು ಅದರಲ್ಲಿ. ಯಾಕಂದ್ರೆ ವೈಜ್ಞಾನಿಕ ಮನೋವೃತ್ತಿನೇ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸಹಜವಾಗಿ ದೇಶದಲ್ಲಿ ಸ್ವಲ್ಪ
ಏನಪ್ಪ ದಡ್ಡರ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಈ ದೇಶ ಹಿಂದುಳಿದಕ್ಕೆ ಇದು ದೊಡ್ಡ ಕಾರಣ ಆಗ್ತದೆ ರೀ. ಅಂದ್ರೆ ತಾವು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಂಥ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಅದು ಆಗಬೇಕಾಯ್ತಂದ್ರೆ ಪಿ ಯು ಸಿ ಅನ್ನೋ ಅತ್ಯಂತ ಮಹತ್ವ. SLC ವರೆಗಂತೂ ಬೇಸಿಕ್ ಬಂದಿರ್ತದೆ ಮಕ್ಕಳಲ್ಲೇ, ಬರೆಯೋದು, ಓದೋದು, ಮಾತಾಡೋದು ಅಥವಾ ಒಂದಿಷ್ಟು ವಿಷಯ ಸಂಗ್ರಹ ಮಾಡ್ಕೊಳ್ಳೋಂಥ ನಾಲೆಜ್ ಬಂದಿರ್ತದೆ. ಬಟ್ ವಿಮರ್ಶೆ ಮಾಡುವಂಥದ್ದು ಯಾವಾಗಪ್ಪ ಅಂದ್ರೆ PUC ನಂತರದಲ್ಲೇ ಒಂದು ವಿಷಯ ಬಗ್ಗೆ ತಿಳ್ಕೊಳ್ಳೋದು, ಇನ್ನಷ್ಟು ಆಳಕ್ಕೆ ಇಳಿದು ತಿಳ್ಕೊಂಡು ಅದನ್ನು ಪರೀಕ್ಷೆಗೆ ಒಡ್ಡುವಂಥ ಕೆಲಸಗಳು ನಡೀತಾ ಇರ್ತಾವೆ. PUC ಇದೊಂದು ಏನಪ್ಪ ಅತ್ಯಂತ ಸಂಕ್ರಮಣ ಕಾಲ ಒಬ್ಬ ಮಗುವಿನ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲೇ. ಅದರಲ್ಲೂ ವಿಜ್ಞಾನ ಓದಿದ್ರಂತೂ ಭಾಳ ಉತ್ತಮವಾದ ಕೆಲಸ. ಯಾಕಂದ್ರೆ ನಾವು ವಿಜ್ಞಾನವನ್ನು ಪ್ರತಿ ಮಗುವಿಗೂ ತಲುಪಿಸ್ಬೇಕಾಗಿದೆ, ಪ್ರತಿ ಮಗುವೂ ವಿಜ್ಞಾನ ತಿಳ್ಕೊಬೇಕಾಗಿದೆ. ಈ ಆರ್ಟ್ಸ್ ಕಾಮರ್ಸ್ ತಪ್ಪಂತಲ್ಲ, ಆದರೆ ಅವಕ್ಕಿಂತ ಇಂಪಾರ್ಟೆಂಟ್ ವೈಜ್ಞಾನಿಕ ಮನೋವೃತ್ತಿ ನಮ್ಮಲ್ಲಿ ಬೆಳೆಸ್ಕೊಂಡು ಜೊತೆಗೆ ಆರ್ಟ್ಸದ್ದು ಅದು ಕಾಮರ್ಸು ಓದುವಂಥದ್ದು ಆದರೆ ಇನ್ನೂ ಉತ್ತಮ ಆಗ್ತದಂತ. ಅದಕ್ಕೆ ನಾನು ಹೇಳುವಂಥದ್ದು ಒಂದು PUC ಕಾಲೇಜುಗಳು ಈ ರೀತಿ ನೀವು ಕಡಿಮೆ ಮಾಡ್ತಾ ಹೋದ್ರೆ ಇಲ್ಲಿ ಕಾರಬಾರ ಹೆಚ್ಚಾಗ್ಯದ, ವಿದ್ಯಾರ್ಥಿಗಳು ಬರೋದಿಲ್ಲ ಅನ್ನೋಂಥ ಮಾತುಗಳು ಮಾಡ್ತಾ ಹೋದ್ರೆ ಒಂದು ಭವಿಷ್ಯ ಏನಾಯಿತು ಅಂತೇಳಿ ಅಂದ್ರೆ ಈ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ನಾವು ಮತ್ತು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ರಿ, ನಾವು ಇವತ್ತು ಹೆಚ್ಚು ಕಡಿಮೆ 7 ಕೋಟಿ ಜನಸಂಖ್ಯೆ ಆಗೀವಿ. ಆದರೆ ನಮಗೆ ಬರುವಂಥ ಮಕ್ಕಳು ಯಾವ ಪ್ರಮಾಣದಲ್ಲಿರಬೇಕು ಏನು ಎಂತ ಕಲ್ಪನೆ ಮಾಡಿಕೊಡ್ರಿ. ಅಂಥದ್ರಲ್ಲೇ ಕೇವಲ 1232 ಸರ್ಕಾರಿ PU ಕಾಲೇಜ್ ಅದಾವೆ. ಹೆಂಗ್ರಿಪ್ಪ ಅದು? ಅಟ್ಲೀಸ್ಟ್ ಹೋಬಳಿಗೆ ಒಂದಾದರೂ PUC ತನಕ ಕಾಲೇಜ್, ಅದು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಜ್ಞಾನ ಸಬ್ಜೆಕ್ಟ್. ಅವ್ರು ಎಷ್ಟೋ ಬರಲಿ ಮಕ್ಕಳು ರೀ, ಒಮ್ಮೆ ಗುಣಾತ್ಮಕವಾಗಿ ಒಳ್ಳೇದು ಕಲಿಸ್ತಾರಪ್ಪ ಅಂದ್ರೆ ಎಲ್ಲರೂ ಮಕ್ಕಳು ಕಳಿಸ್ತಾರೆ. ಆ ಎಲ್ಲ ಬೆಳೆದ ಮಕ್ಕಳು ವಿಜ್ಞಾನವನ್ನು ಓದಿ ಬೆಳೆದ್ರಪ್ಪ ಅಂದರೆ ಸ್ವತಃ ಏನಾದರೂ ಸಾಹಸ ಮಾಡ್ತಾರೆ. ಅವರು ಸ್ವಂತ ಉದ್ಯೋಗ ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾರೆ. ಸುಮ್ಮನೆ ಅವ್ರಿಗೆ ಸಾಲ ಕೊಡಾಕ್ತೀವಿ, ನಮ್ಗೆ ಮತ್ತೊಂದ್ರೆ ಏನೋ ಯೋಜನೆ ದುಡ್ಡು ಕೊಡಾಕ್ತೀವಿ ಅಂತ ಹೇಳೋಕ್ಕಿಂತರೂ ಅವ್ರಿಗೆ ಸ್ವಂತ ಅವ್ರ ಕಾಲ ಮೇಲೆ ನಿಲ್ಲೋದಕ್ಕೆ ಮುಖ್ಯವಾಗಿ ಬೇಕಾಗಿತ್ತು ವೈಜ್ಞಾನಿಕ ಅಥವಾ ವಿಜ್ಞಾನದ ಜ್ಞಾನ. ಅದು ಬಂತಂದರೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ತಾರೆ ಅವರು. ಅದೇ ಕಾರಣಕ್ಕೆ ಅನೇಕ ಮಕ್ಕಳಿಗೆ ಅನೇಕ ಈ ಕಲಿತಂಥವ್ರಿಗೂ ಉದ್ಯೋಗ ಸಿಗ್ತದೆ. ಅದರಲ್ಲೂ ಮುಖ್ಯವಾಗಿ ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ ಓದಿದವ್ರಿಗೂ ನಾವು ಉದ್ಯೋಗ ಸೃಷ್ಟಿ ಆಗೋದ್ರಿಂದಾಗಿ ಸಹಜವಾಗಿ ಇಲ್ಲೇನಪ್ಪ ಅಂತಂದ್ರೆ ಒಂದು ವೈಜ್ಞಾನಿಕ ವಾತಾವರಣ ಬೆಳೆದ ಕೇವಲ ಪ್ರೈವೇಟ್ ಅಷ್ಟೇ ಅಲ್ಲಪ್ಪ, ನಾವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಹಿತ ಅಥವಾ ಕಾಲೇಜಲ್ಲಿ ಬಲ್ಲಿವಿ, ಅಲ್ಲಿ ಒಳ್ಳೆಯವರಿದ್ದಾರೆ ಅಂತ ಭಾವನೆ ಬರ್ತದೆ. ಇದರಿಂದಾಗಿ ದೇಶ ಕಟ್ಟುವಲ್ಲಿ ದೊಡ್ಡ ಹೆಲ್ಪ್ ಆಗ್ತದೆ ರೀ. ಇದು ಎಷ್ಟು ಹೇಳಿದ್ರು ಕಡಿಮೆನೇ ಇದನ್ನು. ಯಾಕೆಂದರೆ ನಮ್ಮ ಸರ್ಕಾರಗಳು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ ಇದನ್ನು. ಅವ್ರಿಗೆ ಇದು ಯಾವುದು ಬೇಕಾಗಿಲ್ಲ. ನಿಮಗೂ ಗೊತ್ತದ, ಈಗಾಗಲೇ ಹಲವು ಸಲ ಹೇಳಿದ್ದು 2-3% ಶಿಕ್ಷಣ ಖರ್ಚು ಮಾಡ್ತಾರೆ ಅಂದಾಗ ಇದೇ ಉದ್ಯೋಗ ಕೊಡೋಕ್ಕಾಗ್ತಲ್ಲ, ಉಳಿದು ಬಂದು ಕಲಿಸಿ ಏನು ಮಾಡೋದು ಅವ್ರು ಅಂತಿರ್ಬೋದು. ಬಟ್ ಎಲ್ಲರೂ ವೈಜ್ಞಾನಿಕವಾಗಿ ಬೆಳೆದಿದ್ದಂಥ ಮಕ್ಕಳು, ತಮ್ಮ ಜ್ಞಾನ ಹೆಚ್ಚು ಮಾಡೋಂಥ ಮಕ್ಕಳು ಅವ್ರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅವರಿಗೆ. ಮತ್ತು ಉದ್ಯೋಗ ಸೃಷ್ಟಿ ಹೆಂಗೆ ಮಾಡಬೇಕು ಅನ್ನೋದು ವೈಯಕ್ತಿಕವಾಗಿ ಅವ್ರಿಗೆ ಚಿಂತನೆ ಬರಲಿಕ್ಕಾಗ್ತದೆ. ಮತ್ತು ಅದೇ ಕಾಲಕ್ಕೆ ಈ ಅನೇಕ ಜನರಿಗೆ ಉದ್ಯೋಗ ಸಿಗೋದ್ರಿಂದಾಗಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ಅಂದ್ರೆ ಈ ಶಿಕ್ಷಕರು ಕೆಲಸ ಮಾಡೋದ್ರಿಂದಾಗಿ ಇನ್ನಷ್ಟು ದೇಶ ಸದೃಢ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ PUC ಈ ಕಾಲೇಜುಗಳನ್ನು ಕಡಿಮೆ ಮಾಡೋಕ್ಕಿಂತಲೂ ಈಗಾಗಲೇ ಅದಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಲೆಕ್ಚರ್ ಆಗಿರ್ಬೋದು, ಪ್ರೊಫೆಸರ್ಗಳಾಗಿರ್ಬೋದು, ಸರ್ಕಾರ ಒಂದು ಹೊಸದ ನೇಮ್ ತೊಗೊಂಡು ಬರಲಿ ಅಂತೇಳಿ. ಯಾಕಂದ್ರೆ 120 ಗರಿಷ್ಠವಾಗಿ ಸೈನ್ಸ್ ಹುಡುಗರು ಇರಬೇಕು, ಆರ್ಟ್ಸ್ ಕಾಮರ್ಸ್ ಹುಡುಗರು 320 ಇರಬೇಕು. ಅಂದಾಗ ಅಲ್ಲಿ ನಾವು ಪ್ರತಿ ವಿಷಯಕ್ಕೂ ನಮ್ಮ ಲೆಕ್ಚರ್ ನಿಮ್ಸಕ್ಕೆ ಸಾಧ್ಯ ಐತಿ ಅನ್ನುವಂಥ ಒಂದು ಕಾನೂನು ಅದ. ಅದು ಬದಲಾಯಿಸಿ ಈಗ ಅದು ಇರೋದು 41 ವಿದ್ಯಾರ್ಥಿಗಳು ಇರಬೇಕಂತೇಳಿ. ಆದ್ರೆ ನಮ್ಮಲ್ಲಿ ಕಲಿಸೋ ಪ್ರವೃತ್ತಿ ಕಡಿಮೆ ಇರೋದ್ರಿಂದಾಗಿ 41 ವಿದ್ಯಾರ್ಥಿ ಸಿಗಬೇಕಲ್ಲ ಪ್ರತಿಯೊಂದು ವಿಷಯಕ್ಕೆ. ಅದಕ್ಕೆ ಅದನ್ನು ಆ ರೀತಿ ಮಾಡಲಾರ್ದು ಇನ್ನೊಮ್ಮೆ ವೈಜ್ಞಾನಿಕವಾಗಿ ಅಟ್ಲೀಸ್ಟ್ ಎಲ್ಲ ಮಕ್ಕಳಿಗೂ 10-20 ಹುಡುಗರು ಇದ್ದರೂ ಸಹಿತ ಸೈನ್ಸ್ ಅವ್ರಿಗೆ ಸಿಗುವಂಥ ವ್ಯವಸ್ಥೆ ಮಾಡಿ ಅವ್ರನ್ನ ತಯಾರು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶದ ಒಂದು ಆತ್ಮ ಗಟ್ಟಿ ಆಗ್ತದೆ. ಇದಕ್ಕೆ ಆತ್ಮ ಅಂತೀವಿ ನಾವು, ಅದು ಮತ್ತೇನಲ್ಲ. ವೈಚಾರಿಕತೆ ವೈಜ್ಞಾನಿಕತೆ ಬೆಳೀತಪ್ಪ ಅಂದ್ರೆ ಆ ಮಕ್ಕಳು ಈ ದೇಶದ ಸಂಪತ್ತು. ಇವರು ನಾವು ಕಾಡು, ನೀರು, ಜಲ ಆಗಿರೋ ಇವು ಸಂಪತ್ತು ನಾವು ಮಾತು ಬೇರೆ, ಅವರಿದ್ದಾಗ ನಾವು ಬದುಕ್ತೀವಿ. ಅದಕ್ಕಿಂತ ಹೆಚ್ಚು ಸರಿಯಾಗಿ ಸದ್ಬಳಕೆ ಮಾಡುವಂಥ ಜ್ಞಾನ ಬರಬೇಕಾಗಿದ್ದು ಈ PUC ಸೈನ್ಸ್ ಓದೋದ್ರಿಂದ, ಅದ್ರ ಮೇಲೆ ಒಂದು ಸ್ವಲ್ಪ ಹೈಯರ್ ಎಜುಕೇಷನ್ ಪಡೆಯೋದ್ರಿಂದ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಆದರೆ ಇರುವ ಕಾಲೇಜುಗಳು ಸಹಿತ ಮತ್ತೆ ಕಡಿಮೆ ಮಾಡ್ತಾ ಇರೋದು ಮಾತ್ರ ಅತ್ಯಂತ ನೋವಿಂದು. ಯಾಕಂದರೆ ಈಗಾಗಲೇ ಒಂದು ಲೆಕ್ಕದ ಪ್ರಕಾರ 4761 ಹುದ್ದೆಗಳು ಖಾಲಿ ಇದಾವಂತ. ಆದರೆ ಕಾರ್ಯಭಾರ ಹೆಚ್ಚಾಗೈತೆ ಮತ್ತೊಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇನ್ನು ಈ ಜನರೆಲ್ಲ ತೊಗೊಂಡು ಇಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತಾರೆ ಈ ಸರ್ಕಾರದವರು ಅನ್ನೋದು ಇನ್ನೊಂದು ಮಾತು. ಅದೇನೋ ಆಗಲಿ, ಒಟ್ಟಿನಲ್ಲೇ PU ಕಾಲೇಜುಗಳು ಹೆಚ್ಚಾಗ್ರಿ. ಅದರಿಂದ ಎರಡು ಲಾಭದ, ಒಂದು ಕಲಿತಂಥ
MA ಆಗಿರ್ಬೋದು ಮತ್ತು PhD ಮಾಡಿರ್ಬೋದು, ಯಾರೋ ಇರ್ಬೋದು, ಅವ್ರಿಗೆ ಅವಕಾಶಗಳು ಹೆಚ್ಚಾಗ್ತವೆ. MA MS MCom ಯಾವುದೂ ಇರಲಿ, ಅದು PhD ಇರಲಿ ಹೆಲ್ಪ್ ಆಗ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ. ಇವೆರಡು ದಿಶೆಯಲ್ಲೇ ಇದಾಗಬೇಕಾಗಿದೆ. ಬಟ್ ಸರ್ಕಾರಗಳು ಇದು ದುಡ್ಡು ಖರ್ಚು ಮಾಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಇದ್ದಿದ್ದನ್ನು ಮತ್ತು ಅದ್ರಾಗ ಸರಿದೂಗಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅತ್ಯಂತ ನೋವಿನ ವಿಷಯ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.